ಯಾವುದು ಅಫಿಷಿಯಲ್ ಅದನ್ನ ಮಾತಾಡ್ಬೇಕು ನಾನು ಅದನ್ನೇ ಕೇಳ್ತೀನಿ. ಯಾವುದು ಈಗ RSS ಎಲ್ಲ ನಾನು ಅಧಿಕೃತವಾಗಿ ಬಿಜೆಪಿಯ ಬೆಂಬಲಿಗ, ನಾನು ಬಿಜೆಪಿಗೆ ನನ್ನ ಸಿದ್ಧಾಂತ ದಾರಿ ಹಿಡಿದಿದ್ದೀನಿ ಹೇಳಿದ್ದಾರೆ ಅಲ್ಲ. ಈಗ NDTV ಮೇಲೆ ದಾಳಿ ಮಾಡಿದ್ರು. ಊಟ ಆಯ್ತಾ ಅಂದ್ರೆ ಮುಂಡಾಸ್ ಮೋಸ್ಕೊಳ್ಳ ಅನ್ಬಾರ್ದು ನನಗೆ. ಪ್ರಶ್ನೆ ಕೊಡಿ, ನಿಮ್ ಹಣ ಎಲ್ಲಿಂದ ಬಂತು ಅಂತ ಕೇಳಿದ್ರು. ನಾನು ಯಾರೇ ಆಗಿರಿ, ನನಗೆ ಈಗ ಆಗಲೇ ಒಂದು ಟ್ರಾಫಿಕ್ ಪೊಲೀಸ್ ಉದಾಹರಣೆ ಕೊಟ್ಟೆ, ನೀನು ಲೈಸೆನ್ಸ್ ಕೊಡಪ್ಪ ಅಂದಾಗ ಅವನು ತುಂಬ ತಲೆಹರಟೆ ಥರ ಮಾತಾಡ್ತಾ ಇದ್ದು, ನಾನು ಯಾಕೆ ಕೊಡ್ಬೇಕು ಕೇಳ್ತಿದ್ದಾಗ ಟ್ರಾಫಿಕ್ ಪೊಲೀಸ್ ಏನು ಮಾಡ್ತಾನೆ, ಫೋಟೋ ಹಿಡಿತಾನೆ, ಇವನು ಯಾರು ಗಾಡಿ ಸೀಸ್ ಮಾಡ್ತಾನೆ, ನೀನು ಕೋರ್ಟಲ್ಲಿ ಮಾತಾಡೋಣ ಬಾಪ ಅಂತ ಕರೀತಾನೆ ಅಷ್ಟೇ. ಇಲ್ಲಿ ಇವ್ರು ಯಾರೇ ಇದ್ರೂ RSSನ ಕೇಸ್ ಹಾಕ್ಬೋದಲ್ಲ. ಇದು ನಿಜವಾಗಿಯೂ ಲಾಜಿಕಲಿ ನಾನು RSSಗೆ ಕೋರ್ಟ್ಗೆ ಎಳಿತೀನಿ ಅಂತ ಅಂದಾಗ ಬೇರೆ ಪ್ರಶ್ನೆ. ನಾನು ಚುನಾವಣೆಗೋಸ್ಕರ ನಾನು ಇಲ್ಲಿ ಬ್ರಾಹ್ಮಣ ದ್ವೇಷ ಮಾಡ್ಕೊಂಡು ದಲಿತರನ್ನೋ ತಳ ಸಮುದಾಯದವ್ರನ್ನೋ ಎತ್ಕಟ್ಕೊಂಡು ಅವರಲ್ಲಿ ನಾನು ದೊಡ್ಡ ಬಿಂಬಿಸ್ಕೊಂಡು ಒಂದು ಫೇಸ್ ಆಗಿಬಿಟ್ಟು ನೋಡಿ ಇವ್ರು ಬ್ರಾಹ್ಮಣ ಇಷ್ಟೆಲ್ಲ ತೊಂದರೆ ಕೊಟ್ಟಿದ್ರು ನಮ್ಗೆ ಹಿಂದೆ, ನಾನೀಗ ಅವ್ರು ಹೆಂಗೆ ಟಾರ್ಚರ್ ಕೊಡ್ತಾ ಇದ್ದೀನಿ ನೋಡಿ, ಅದ್ರದ್ದು ರೂಪನ ಇದು. ಪದೇ ಪದೇ ನೋಡಿ ನಮ್ಗೆ ಕರೆದಿರೋದು ಮಾತಾಡಕ್ಕೆ 2 ನಿಮಿಷ ಆದ್ರೆ ಅವಕಾಶ ಕೊಡಿ. ಸರ್, ಒಂದು ಮಾತನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ನನಗೂ RSSಗೂ ಸಂಬಂಧ ಇಲ್ಲ ಅಂದ್ರೂ ಒಂದು ಜನರಲ್ ಆಗಿ ಒಬ್ಬ ಸಾರಿ ಈ ದೇಶದ ಪ್ರಜೆ ಕೇಳ್ತಾ ಇದ್ದೀನಿ. ಇದೇ RSS ಅನ್ನ ದೇಶದಲ್ಲಿ 2 ಬಾರಿ ಬ್ಯಾನ್ ಮಾಡಿದ್ರು, ಕಾನೂನಾತ್ಮಕವಾಗಿ ಕೋರ್ಟ್ ಮುಖೇನ ಒಂದು ನಿಮಿಷ ನೋಡಿ, ಅವರು ಒಬ್ರು ವಕೀಲರು ನ್ಯಾಯಾಲಯಕ್ಕೆ ಹೋಗಿದ್ದು, ನ್ಯಾಯಾಲಯದಲ್ಲಿ ಚರ್ಚೆಗಳಾಯ್ತು, ಹಾಗಾದ್ರೆ ಕೋರ್ಟ್ ಕಾಲು ಬಿದ್ದುಬಿಟ್ರೆ ಬಿಟ್ಬಿಡ್ತಾರೆ ನೋಡಿ. ಮಾತಾಡುವಾಗ ಒಂದು ಕಾನೂನು ಎಲ್ರಿಗೂ ಒಂದೇ ಇರುತ್ತೆ. ಕೇಳಿ ಸರ್, 2 ಬಾರಿ ನ್ಯಾಯಾಲಯ ಬ್ಯಾನ್ ಮಾಡಿದಂತ ಸಂದರ್ಭದಲ್ಲಿ ನ್ಯಾಯಾಲಯದ ಮುಖಾಂತರನೇ ಮತ್ತವ್ರು ಸತ್ಯಾಗ್ರಹಗಳು ಹೋರಾಟಗಳು ಮಾಡಿ ವಾಪಸ್ ತಗೊಂಡಾಗಾದ್ರೆ ನ್ಯಾಯಾಲಯ ಅವತ್ತು ಕೊಡ್ಬೋದಿತ್ತಲ್ಲ ತೀರ್ಮಾನ, ಯಾವುದೇ ಕಾರಣಕ್ಕೂ ನಿಮಗೆ ಇದು ಅಕೌಂಟ್ಸ್ ಕೊಡ್ಲೇಬೇಕು ಅಂತಕ್ಕಂಥದ್ದನ್ನ. ಹಾಗಾದ್ರೆ ನಿಮಗೆ ಸರ್ಕಾರಗಳಿಗೆ RSS ಬಗ್ಗೆ ಸ್ಪಷ್ಟವಾಗಿ ಗೊತ್ತಿದೆ. ನಾನು ಆಗ್ಲೇ ನಿಮ್ಮನ್ನು ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಮಾನ್ಯ ಗೃಹ ಸಚಿವರೇ, ಇವತ್ತು ರಾಜ್ಯದಲ್ಲಿ ಅನೇಕ ಜ್ವಲಂತ ಸಮಸ್ಯೆಗಳು ಬಿದ್ದಿದೆ. ಇವತ್ತು RSS ನೆತ್ಕೊಂಡು ನೀವು ತಗೊಂಡಿದ್ದ ಚಾರ್ಜ್ ತಗೊಂಡಿದ್ದು 24 ಗಂಟೆಗಳಲ್ಲಿ RSS ಬಗ್ಗೆ ಮಾತಾಡೋದಲ್ಲ. ಸೈಬರ್ ಕ್ರೈಮ್ಗಳಿದೆ, ದಿನ ಬೆಳಗಾದ್ರೆ ಹತ್ಯೆಗಳಾಗ್ತಾ ಇದೆ, ರೌಡಿಗಳ ಅಟ್ಟಹಾಸ ನಡೀತಾ ಇದೆ, ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕುಸಿದೋಗಿದೆ. ಇವನ್ ನೋಡಿ ನೀವು ಬೇಕಾದ್ರೆ ಜನಗಳು ಒಪ್ತಾರೆ ನಿಮ್ಮನ್ನ. ನೀವು ಯಾವ್ದು ತಾವೇ ಹೇಳಿದ್ರಿ, ನಾನು ಆ ಪದವನ್ನು ಬಳಕೆ ಮಾಡೋದಿಲ್ಲ, ಬ್ರಾಹ್ಮಣರು ಇನ್ಯಾರನ್ನು ಹೋಲಿಸ್ತಾರ ನನಗೆ ಗೊತ್ತಿಲ್ಲ, ನಾನು ದೊಡ್ಡ ಮಾತಾಡಕ್ಕಾಗಲ್ಲ. ಮತ್ತೆ ಪದೇ ಪದೇ ಕುಮಾರಸ್ವಾಮಿ ಕಾನೂನು ಬಗ್ಗೆ ಒಂದು ನಿಮಿಷ ಹೇಳ್ತಿದ್ದೀನಿ, ಒಂದು ನಿಮಿಷ ಹೇಳೋ ತನಕ ಕೇಳ್ರಿ. ನೀವು ಜವಾಬ್ದಾರಿ ತಗೊಂಡಿರ್ತಕ್ಕಂಥ ಗೃಹ ಖಾತೆ, ರಾಜ್ಯದಲ್ಲಿ ಅನೇಕವಾದಂತಹ ಸಮಸ್ಯೆಗಳ ಬಗ್ಗೆ ಮಾತಾಡಿ. ನೀವು ನಿಮಿಷ ಶ್ರೀಗಳೇ, ದ ಲೀಗಲ್ ಫ್ರೇಮ್ವರ್ಕ್ RSS ಬಗ್ಗೆ ನಾನು ಓದಿ ಹೇಳ್ಬಿಡ್ತೀನಿ. ಎಕ್ಸಂಪ್ಷನ್ಸ್ ಅಂಡ್ ಸೋಷಿಯಲ್ ಸರ್ವಿಸ್, ದೇರ್ ಇಸ್ ನೋ ಸ್ಪೆಸಿಫಿಕ್ ನೇಮ್ಡ್ ಸ್ಟ್ಯಾಟ್ಯೂಟರಿ clause that explicitly says the RSS is exempt. Rather, it relies on the absence of law compelling universal registration. ಇಲ್ಲಿ ಎಲ್ಲೂ RSS ಇದರಿಂದ ಆಚೆಗೆ ಇಟ್ಟಿಲ್ಲ. ಕೆಲವೊಂದು ಕಾನೂನಿನ ಲೂಪ್ ಹೋಲ್ಗಳು, ಕೆಲವು ಕಡೆ ಕಾನೂನಿನ ಗೈರು ಹಾಜರಿ ಇರುವೆಡೆಯಲ್ಲಿ ಇವರಿಂದದೊಂದು ಮಾಡ್ಕೊಂಡ್ಬಿಟ್ಟಿದ್ದಾರೆ ಮಧ್ಯದಲ್ಲಿ ಅಂತ. ಒಪ್ತೀರಾ ಇದನ್ನ ನೀವು? ನಾವು ಒಪ್ಪಲ್ಲ, ಅದನ್ನ ನಾವು ಒಪ್ಪಲ್ಲ. ಯಾಕೆ ಒಪ್ಪಲ್ಲ ಅಂದ್ರೆ, ಸಂವಿಧಾನ ಬರುವ ಮೊದಲೇ ಈ ಸಂಘಟನೆ ಇತ್ತು. ಸಂವಿಧಾನ ಆದದ್ದು ಆಮೇಲೆ ಸಂಘಟನೆ ಮೂಲ ಈಗಾಗಲೇ ಅಲ್ಲಿ ಚರ್ಚೆ ಆದಾಗ ಅವ್ರು ಹೇಳಿದ್ರು 2 ಸಲ ಬ್ಯಾನ್ ಆಯ್ತು. 1950ರಲ್ಲಿ ಬ್ಯಾನ್ ಆದಾಗ ಸನ್ಮಾನ್ಯ ನಂತರದ ಭಾಗದಲ್ಲಿ ಸನ್ಮಾನ್ಯ ಇಂದಿರಾ ಗಾಂಧೀಜಿ ಅವರೇ ಇದನ್ನ ಈ ನೇಪಥ್ಯದಿಂದ ಸರಿಸಿದ್ರು. ಅದಕ್ಕಿಂತ ಹಿಂದೆ ಸನ್ಮಾನ್ಯ ಜವಾಹರ್ಲಾಲ್ ನೆಹರು ಅದರ ಹಿಂಬದಿಯ ವ್ಯವಸ್ಥೆಗಳನ್ನೆಲ್ಲ ಕಂಡು ಅವರು ಪೆರೇಡ್ಗೂ ಅವಕಾಶ ಕೊಟ್ಟಿದ್ರು ಎನ್ನುವ ಇತಿಹಾಸಗಳು ನಮ್ಮ ಕಣ್ಣೆದುರು ಇದ್ದಾಗ. ಹಾಗಾಗಿ ಸನ್ನಿವೇಶಗಳಲ್ಲಿ ಬಾರದ ತಕರಾರು ಸನ್ಮಾನ್ಯ ಪ್ರಿಯಾಂಕ ಖರ್ಗೆ ಅವರಿಗೆ ಯಾಕೆ ಬಂತು ಅನ್ನೋದು ಒಂದು. ಶ್ರೀಗಳೇ, ರಾಜಶೇಖರ ಶ್ರೀಗಳೇ, ಏನ್ ಗೊತ್ತಾ, ಇನ್ನೊಂದು ಪಾಯಿಂಟ್ ಹೇಳ್ಬಿಡ್ತೀನಿ ನಾನು. ಆಯ್ತಪ್ಪ, ಸಂವಿಧಾನ ಇರಲಿಲ್ಲ, ಒಂದು ಸಂಘಟನೆ ಇತ್ತು, ಸಂವಿಧಾನ ಬಂತು ಅಂದಮೇಲೆ ಏನು ಕಾನೂನು ಮಾಡ್ತಾರೋ, ಈಗ ನಾಳೆ ದಿನ ಒಂದು ರೂಲ್ ಬಂದ್ಬಿಡುತ್ತಪ್ಪ, ಇನ್ಮೇಲೆ ರೆಡ್ ಲೈಟ್ ಬಂದಾಗ ಎಲ್ಲರೂ ಮೂವ್ ಮಾಡಿ, ಗ್ರೀನ್ ಲೈಟ್ ಬಂದಾಗ ಎಲ್ಲ ನಿಂತ್ಕೊಳ್ಳಿ ಹೇಳ್ಬಿಟ್ರು ಸಿಗ್ನಲಲ್ಲಿ. ಇಷ್ಟೇ ಶ್ರೀಗಳ ಪ್ರಶ್ನೆ. ಗ್ರೀನ್ ಲೈಟ್ ಬಂದಾಗ ಎಲ್ಲ ಸ್ಟಾಪ್ ಮಾಡಬೇಕು, ರೆಡ್ ಲೈಟ್ ಬಂದಾಗ ಎಲ್ಲ ಮುಂದಕ್ಕೆ ಹೋಗಬೇಕು ಅಂತ ಕಾನೂನು ಮಾಡಿದ್ರು. ನಾನು ಅವತ್ತಿಂದನೂ ಗ್ರೀನ್ ಲೈಟ್ ಬಂದಾಗೆ ನಾನು ಹೋಗಿರೋದು, ರೆಡ್ ಲೈಟ್ ಬಂದಾಗ ನಾನು ನಿಂತಿದ್ದೀನಿ, ನಿನ್ನ ಮಾತು ನಾನು ಕೇಳಲ್ಲ ಅಂದರೆ ಕಾನೂನು ಬಂದಾಗ ನಾನು ಮಾರ್ಪಾಡಾಗಬೇಕಲ್ಲ. ನೋಟ್ ಬ್ಯಾನ್ ಮಾಡಿದ್ರು, ನಾನು ಹಳೆ ಲೋಟೆ ಬಳಸ್ತೀನಿ ಕಣ್ರಯ್ಯ, ನನ್ನ ಕಾಲದಿಂದ ಇದೇ ನೋಟ್ ಬಳಸ್ತಾ ಇರೋದು, ಹೇಳೋಕ್ಕಾಗ್ತಿತ್ತ ನಮ್ಗೆ ಯಾರಿಗಾದ್ರು?
ಅಂದ್ರೆ ಈಗ ಪ್ರಶ್ನೆ ಇರೋದೇನಂದ್ರೆ ಸಂಘದ ಬಗ್ಗೆ ಇರುವಂತಹ ಅಭಿಪ್ರಾಯದಲ್ಲಿ ಸಂಘದ ಚಟುವಟಿಕೆಗಳಿಗೆ ಹಣದ ಅವಶ್ಯಕತೆ ಇದೆಯೋ ಅಥವಾ ಸಂಘ ಏನಾದ್ರೂ ಕ್ರಿಮಿನಲ್ ಆಕ್ಟಿವಿಟೀಸ್ ಮಾಡತ್ತೋ ಈ ವಿಷಯಗಳಲ್ಲಿ ಮಾತ್ರ ಕಾನೂನು ಬರುತ್ತಲ್ಲ, ಇಲ್ಲದ್ರೆ ಕಾನೂನು ಯಾಕೆ ಬರುತ್ತೆ? ಈಗ ನಾವು ಜಗಳ ಮಾಡಿದ್ರೆ ಅಲ್ವಾ ಪೊಲೀಸರು ಬರೋದು, ಇಲ್ಲದ್ರೆ ಪೊಲೀಸ್ ನಮ್ಮ ಕಡೆಗೆ ಯಾಕೆ ಬರುತ್ತೆ? ಇದು ಸಾಮಾನ್ಯ ಜ್ಞಾನ ತಾನೇ? ಹೌದು, ಕರೆಕ್ಟ್, ಅಗ್ರಿ. ಸಾಮಾನ್ಯ ಜ್ಞಾನ. ಈ ಸಾಮಾನ್ಯ ಜ್ಞಾನವನ್ನ ಹಿಡ್ಕೊಂಡು ಹೋದಾಗ ಸಮಾನ ಭಾವನೆ ಉಳ್ಳ ಒಂದಷ್ಟು ಮಂದಿ ಪಬ್ಲಿಕ್ ಗ್ರೌಂಡ್ ಅಲ್ಲಿ ಕೆಲಸ ಮಾಡೋದು, ಇಲ್ಲೆಲ್ಲೂ ಗೌಪ್ಯ ವಿಷಯಗಳಿಲ್ಲ. ಆರ್ಥಿಕವಾಗಿರ್ಲಿ, ಸಾಮಾಜಿಕವಾಗಿರ್ಲಿ, ಧಾರ್ಮಿಕವಾಗಿರ್ಲಿ ಯಾವುದು ಕೂಡ ಗೌಪ್ಯ ಇಲ್ಲ ಸಂಘದಲ್ಲಿ, ಎಲ್ಲವೂ ಇಲ್ಲ. ಹಾಗಾಗಿ ಈ ಕುಲ್ಲ ಇರುವಾಗ ಶಾಖೆಗಳಿರ್ಬೋದು, ಅದರ ವ್ಯವಸ್ಥೆಗಳಿರ್ಬೋದು, ಇದೆಲ್ಲವೂ ಕೂಡ ಕುಲ್ಲ ಇರುವಾಗ ಈಗ ಪ್ರಿಯಾಂಕರ್ಗೆ ಅವ್ರಿಗೆ ಬ್ರಾಹ್ಮಣರ ಕಂಡ್ರಾಗಲ್ವಾ, RSS ಕಂಡ್ರಾಗಲ್ವಾ? ಬ್ರಾಹ್ಮಣ ದ್ವೇಷದಲ್ಲಿ ರಾಜಕಾರಣ ಅಡಗಿದ್ಯಾ? ಮೋಸ್ಟ್ಲಿ ಇಲ್ಲಿ ಒಂದು ರಾಜಕೀಯ ಇದೆ ರಮಶಾಂಜಿ, ರಾಜಕೀಯ ಗಿಮಿಕ್ ಕೆಲಸ ಮಾಡ್ತಾ ಇದೆ ಅಷ್ಟೇ, ಬೇರೆ ಏನೂ ಇಲ್ಲ ಇದರಲ್ಲಿ. ಕೆಲಸ ಈ RSS ಫುಲ್ಲು ಬ್ರಾಹ್ಮಣರು ಅಂತ ಒಂದು ಸಂಘನ, ಅದು ಹೋಗ್ಲಿ ಶ್ರೀಗಳೇ, ಬರೀ ಬ್ರಾಹ್ಮಣ್ಸ್ ಇದಾರೆ ಅದರಲ್ಲಿ. ಈಗ ಮೇಲಿರುವುದು ಎಲ್ಲ ಬ್ರಾಹ್ಮಣರೇ, ಅದ್ರಲ್ಲಿ ಏನು ಮುಚ್ಚುಮರೆ ಬೇಡ. ಮೇಲಿರುವುದೆಲ್ಲ ಬ್ರಾಹ್ಮಣರೇ ಹಾಗೆ ಅಂತ ಹೇಳಿ ಅಲ್ಲ, ಇವರು ದಲಿತರು ಮಾಡಿ ಅಂತಾರಪ್ಪ, ಅದಕ್ಕೆ ಎಡ್ ಮಾಡಿ ಅಂತಾರೆ. ಅಲ್ಲ, ದಲಿತರನ್ನಾಗ್ಲಿ ಅಥವಾ ಬೇರೆ ಯಾರನ್ನಾಗ್ಲಿ ಅವರು ಕತ್ತು ಸಿಗ್ತಾ ಇಲ್ಲ, ಜೊತೆಗೆ ತಗೊಂಡು ಹೋಗ್ತಾ ಇದ್ದಾರೆ. ನೋಡಿ, ಒಂದು ಸಮೂಹ ಅಂದ್ರೆ ಒಂದು ಬ್ರಾಹ್ಮಣ ಸಮೂಹ ಅತ್ಯಂತ ನೀಚ ಅಂತ ಹೇಳಿಕೊಂಡ ಏನು ಹೇಳ್ತಾ ಇರಲ್ಲ, ಹಿಂದೆ ಅಲ್ಲ, ಈಗ ಅದಿಲ್ಲ, ಪಕ್ಷಿಗಳೆಲ್ಲ ಬಸ್ಸಲ್ಲ, ದಲಿತರ ಮನೆಯಲ್ಲೂ ಕೂಡ ಸಾಮೂಹಿಕ ಭಕ್ತಿಯನ್ನು ಮಾಡ್ತಾರೆ. ಇದು ಎಲ್ಲೂ ಉಂಟು, ತಪ್ಪಿಸ್ಲಿ ಇವರು ಎಲ್ಲ ಉಂಟು. ಅಲ್ಲಿ ಈಗ ಅಲ್ಲಿ ಹಿಂದೂ ಮುಸ್ಲಿಂ ಅಂತ ಹೇಳ್ಕೊಟ್ಬಿಡ್ತಾರೆ, ಹಿಂದೂ ಮುಸ್ಲಿಂ ಅಂತ ಭೇದ ಭಾವ ಮಾಡ್ತಾರೆ ಅಲ್ಲಿ, ಅದೆಲ್ಲ ಹೇಳ್ಕೊಡೋದೇ ಅದು ಅಂತ ಇವ್ರುಗಳ ವಾದ. ಶಾಖೆಗೆ ಬನ್ನಿ ಅಂದ್ರೆ ಇವ್ರು ಹೋಗಲ್ಲ. ಈಗ ನಾವು ಹೇಳ್ತಾ ಇರೋದು, ಈಗ ತಾವು ಹೇಳಿದ ಹಾಗೆ ಅವರು ಒಂದು ಶಾಖೆಗೆ ಬಂದು ಆ ಶಾಖೆಯ ಶಿಸ್ತನ್ನ ಗಮನಿಸಿದ್ರೆ ಅವರೊಬ್ಬ ರಾಷ್ಟ್ರವಾದಿ ಆಗ್ತಾರೆ, ಅವರೊಬ್ಬರು ರಾಷ್ಟ್ರವಾದಿ ಆಗ್ತಾರೆ, ಏನ್ ಇಲ್ಲ. ಫೈನ್, ಚರ್ಚೆ ಮತ್ತೆ ಮುಂದುವರಿಸ್ತೀರಿ ಒಂದೇ ಒಂದು ಬ್ರೇಕ್ ಆದ್ಮೇಲೆ ಶ್ರೀಗಳೇ.